ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಗಲ್ ಬೀಡ್ಸ್ ಯೂಸ್ ಮಾಡಿ ಡಬಲ್ ಕಲರ್ ದಾರವನ್ನು ಹಾಕಿ ಕುಚ್ಚನ್ನು ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ ರೀ. ಅದಕ್ಕಿಂತ ಮೊದಲು ಏನೇನು ಸಾಮಾನು ಬೇಕಂತ ನೋಡಿರಿ. ಮೊದಲು 70 ಎಳೆ ದಾರವನ್ನು ದಪ್ಪ ಕಣ್ಣಿನ ಸೂಜಿ ಒಳಗೆ ಸೇರಿಸಿ ಇಟ್ಕೊಂಡ್ರೆ 2 ಕಲರ್ ತೊಗೊಳತ್ತೀನಿ. ಸೀರೆಗೆ ಹೊಂದುವಂಥದ್ದು ಸೀಜರು ಮತ್ತು ಬೀಡ್ಸನ್ನು ತೊಗೊಳತ್ತೀನಿ ರೀ. ಆಮೇಲೆ ಇದು 6 ಎಳೆ ದಾರ ಬೇಕ್ರಿ. ಹೆಂಗೆ ಹಾಕೋದಂತ ತೋರಿಸ್ತಾನು. ಇಲ್ಲಿ 2 ಇಂಚಿದಂತೆ ಪ್ರತಿ ಕುಚ್ಚಿಗೂ 2 ಇಂಚ್ ಗ್ಯಾಪ್ ಬೇಕು. ಆ ಥರ ಮಾರ್ಕ್ ಮಾಡಿ ಇಟ್ಕೊಂಡೇನಿ ರೀ. ಮೊದಲು ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳೋದ್ರಿಂದ ಕುಚ್ಚು ಹಾಕೋಕ್ಕೆ ಈಸಿ ಆಗ್ತೈತೆ ರೀ. ಸಣ್ಣ ಸೂಜಿ ಒಳಗೆ 6 ಎಳೆ ದಾರನ ಹಾಕಿ ಪ್ರತಿ ಮಾರ್ಕಿಗೂ ಒಂದು ಹಾಕಿ ನಾಟ್ ಹಾಕೋತಾ ಬರಬೇಕು. ಈಗ ತೋರ್ಸಾತೇನಲ್ರಿ, ಈ ಥರನಾಗಿ ಪ್ರತಿ ಮಾರ್ಕಿಗೂ ನಾಟ್ ಹಾಕೋತಾ ಬರಬೇಕು. ಇದು 1 ಗಂಟೆ ಒಳಗೆ ಮುಗಿತೈತ್ರಿ. ಅಷ್ಟು ಈಜಿ ಐತಿ. ಹೊಸದಾಗಿ ಹಾಕೋರು ಸ್ವಲ್ಪ ಟೈಮ್ ತೊಗೋತೈತೆ ಅಷ್ಟೇ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪೂರ್ತಿ ಸಾರಿಗೂ ಇದೇ ಥರನಾಗಿ ಹಾಕ್ಕೊಳ್ತಾ ಹೋಗಬೇಕು. ನಾಟ ಬಿಗಿಯಾಗಿ ಹಾಕಬೇಕು, ಇಲ್ಲಾಂದರೆ ಸಾರಿ ಹುಚ್ಚೋಗೋ ಸಾಧ್ಯತೆ ಇರ್ತೈತೆ. ಅದಕ್ಕೋಸ್ಕರ ಬಿಗಿಯಾಗಿ ಹಾಕೋಬೇಕು. ಕರೆಕ್ಟ್ ಸಾರಿಗೆ ಮ್ಯಾಚ್ ಆಗುವಂಥ ದಾರನ ತೊಗೋಬೇಕು. ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಆದರೆ ಕುಚ್ಚು ಸಾರಿಗೆ ಚೆನ್ನಾಗಿ ಕಾಣೋದಿಲ್ಲ. ನಾನು ಇಲ್ಲಿ ಸ್ವಲ್ಪನ ತೋರ್ಸಾತೀನಿ ರೀ ನಿಮಗೆ. ಡಿಸೈನ್ ಅಂತೂ ತುಂಬ ಈಸಿ ಆಗೈತ್ರಿ. ಅಷ್ಟು ಚಂದನೂ ಆಯ್ತು. ಆಮೇಲೆ ಸಣ್ಣ ಸೂಜಿ ಒಳಗೆ ಒಂದು ದಾರನ ಹಾಕೋತು ಬೀಡ್ಸನ್ನು ಈ ಥರನಾಗಿ ಹಾಕೋತಾ ಹೋಗಬೇಕು. ಮೊದಲು ಎಲ್ಲ ಸಾಡಿ ಅಂದರೆ ಎಲ್ಲ ದಾರಕ್ಕೂ ಬೀಡ್ಸ್ ಹಾಕೋದ್ರಿಂದ ಈಸಿಯಾಗಿ ಕುಚ್ಚು ಹಾಕೋಕ್ಕೆ ಬರ್ತೈತಿ. ನೋಡಿರಿ, ನಾನು ತೋರ್ಸತ್ತೀನಲ್ಲ, ಇದೇ ಥರನಾಗಿ ಪ್ರತಿಯೊಂದು 6 ಎಳೆ ದಾರಕ್ಕೂ ಇದೇ ಥರನಾಗಿ ಹಾಕೋತಾ ಹೋಗಬೇಕು. ನೀವು ಇಲ್ಲಿ ಯಾವ ಬೇಕಾದಂಥ ಬೀಡ್ಸನ್ನು ಯೂಸ್ ಮಾಡ್ಬೋದು. ನಾನು ರೌಂಡ್ ಬೀಡ್ಸನ್ನು ಯೂಸ್ ಮಾಡೀನಿ. ಈಗ ಪೂರ್ತಿ ಸಾರಿಗೆ ಈ ಥರನಾಗಿ ಬೀಡ್ಸನ್ನು ಹಾಕೊಂಡು ಇನ್ನು ಕುಚ್ಚನ್ನು ಯಾವ ಥರನಾಗಿ ಹಾಕೋದಂತ ತೋರಿಸ್ತೇನೆ ರೀ. ಇವಾಗ 70 ಎಳೆ ತೊಗೊಂಡಿನಿ. ನೀವು ಎಷ್ಟು ಬೇಕೋ ಅಷ್ಟು ದಾರನ ತೊಗೋಬೇಕು. ನಾನಿಲ್ಲಿ ಡಬಲ್ ಕಲರ್ ಸೇರಿಸಿ ಹಾಕೊಳತ್ತೀನಿ ರೀ. ನೀವು ಸಿಂಗಲನ್ನು ಹಾಕೋಬೋದು, ಡಬಲನ್ನು ಹಾಕೋಬೋದು. ಅದೇನು 6 ಎಳೆ ದಾರನ ತೊಗೊಂಡಿರ್ತೇವಲ್ರಿ, ಅದನ್ನು ಅರ್ಧ ಭಾಗ ಮಾಡಿ ಅದರಲ್ಲಿನ ಇವನ್ನ 2 ಕಲರ್ ದಾರನ ಈಗ ತೋರ್ಸತ್ತೀನಲ್ಲ ಈ ಥರನಾಗಿ ಹಾಕಿ ಜರಿ ದಾರದಿಂದ ಬಿಗಿಯಾಗಿ ನಾಟ್ ಹಾಕಬೇಕು. ಲೂಸ್ ಆಗಬಾರ್ದು. ಒಂದು ಸಣ್ಣ ಸೂಜಿ ಒಳಗೆ ಜರಿ ದಾರವನ್ನು ಸೇರಿಸ್ಕೊಂಡು ಈಗ ನಾನು ತೋರ್ಸತ್ತನ ವಿಡಿಯೋದೊಳಗೆ ಈ ಥರನಾಗಿ ಒಂದು 2 ರಿಂದ 3 ನಾಟ್ ಹಾಕೋರಿ. ಕುಚ್ಚ ಬಿಗಿಯಾಗಿ ಕುಂಡಿರ್ತೈತಿ. ನಾನಿಲ್ಲಿ ಪೂರ್ತಿ ಸಾರಿಗೆ ಡಬಲ್ ಕಲರ್ ಹಾಕತ್ತಿಲ್ಲ. ಒಂದಕ್ಕೆ ಡಬಲ್ ಕಲರ್ ಹಾಕ್ತೀನಿ, ಆಮೇಲೆ ಸಿಂಗಲ್ ಕಲರ್ ಹಾಕೋತಾ 2 ಸಿಂಗಲ್ಲು ಮತ್ತು 1 ಡಬಲ್ ಈ ಥರನಾಗಿ ಹಾಕ್ತೀನಿ. ಹೆಂಗೆ ಹಾಕೋದಂತ ತೋರಿಸ್ತಾನೆ ನೋಡ್ರಿ ಮುಂದೆ. ನೋಡಿರಿ, ಈ ಥರನಾಗಿ ಕಾಣಿಸ್ತೈತಿ. ಆಮೇಲೆ ಅದೇನು 6 ಎಳೆ ದಾರನ ಈ ಥರನಾಗಿ ಮಧ್ಯ ಮಾಡಿ ಈಗ ತೋರಿಸಿನಂತರ ಈ ಥರನಾಗಿ ಮಧ್ಯ ಮಾಡಿ
ನಾಟನ್ನು ಹಾಕಬೇಕು, ಬಿಗಿಯಾಗಿ ಹಾಕಬೇಕು. 2 ಅಥವಾ 3 ನಾಟ್ ಹಾಕಬೇಕು. ಒಂದು ಹಾಕಿದ್ರೆ ನಾಟ ಬಿಗಿ ಆಗೋದಿಲ್ಲ, ಹುಚ್ಚೋಗೋ ಸಾಧ್ಯತೆ ಇರ್ತೈತಿ. ಈಗ ನಾನು 3 ಹಾಕೊಂಡೇನು. ಮತ್ತು ಜರಿ ದಾರದಿಂದ ಇದನ್ನು ಬಿಗಿಯಾಗಿ ನಾಟ್ ಹಾಕೋಬೇಕು. ನಿಮ್ಗೆ ಯಾವ ಸೈಜ್ ಸಿಗಬೇಕಲ್ಲ ಆ ಥರನಾಗಿ ಕುಚ್ಚನ್ನು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಇತ್ತು ಜಾಸ್ತಿ ಉದ್ದನೂ ಅಲ್ಲ, ಇತ್ತು ಜಾಸ್ತಿ ಚಿಕ್ಕದು ಅಲ್ಲ, ಆ ಥರ ಮಧ್ಯ ಸೈಜಲ್ಲಿ ಕಟ್ ಮಾಡ್ಕೊಳ್ತೀನಿ. ಪೂರ್ತಿ ಸಾರಿಗೆ ಇದೇ ಥರನಾಗಿ ಹಾಕೋತಾ ಹೋಗ್ಬೋದು. ಆವಾಗಲೇ ಹೇಳಿದ್ನಲ್ವ, ನಾನು 1 ಡಬಲ್ ಕಲರು, 2 ಸಿಂಗಲ್ ಕಲರು. ನೀವು ಬೇಕಾದರೆ ಪೂರ್ತಿ ಸಾರಿಗೂ ಇದೇ ಥರನಾಗಿ ಡಬಲ್ ಕಲರ್ ಹಾಕೋತಾ ಹೋಗ್ಬೋದು, ಇಲ್ಲ ನಾನು ತೋರಿಸ್ದಾಗೇನೂ ಹಾಕೋಬೋದು. ಈಗ ಮತ್ತೆ ಡಬಲ್ ಕಲರ್ ಹಾಕೊಳ್ತೀನಿ ನೋಡಿರಿ. ಇದೇ ಥರನಾಗಿ ಫುಲ್ ಸಾರಿಗೆ ಹಾಕೋತಾ ಹೋಗ್ಬೇಕು. ಎರಡರಿಂದ 3 ನಾಟ್ ಹಾಕಬೇಕು. ಸಿಂಗಲ್ ನಾಟ್ ಆದರೆ ದಾರ ಒಂದು ಸ್ವಲ್ಪ ದಿವಸ ಆದ ತಕ್ಷಣ ದಾರ ಹೋಗ್ತದೆ, ಅದಕ್ಕೆ ಬಿಗಿಯಾಗಿ ಹಾಕೋಬೇಕು.
ರೀತಿ ಹಾಕಿದ್ದೀನಿ.